ತಮಿಳುನಾಡಿನ 4 ಜಿಲ್ಲೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಎಲ್ಲಿವರೆಗೆ ಅಂತಂದ್ರೆ 90 ಸೆಂಟಿಮೀಟರ್ನಷ್ಟು ಮಳೆಯಾಗಿದೆ ಒಂದೊಂದು ಜಿಲ್ಲೆಗಳಲ್ಲಿ. ಇದರಿಂದಾಗಿ ದೊಡ್ಡ ಮಟ್ಟದ ಸಮಸ್ಯೆಯೂ ಕೂಡ ಸೃಷ್ಟಿಯಾಗಿದೆ. ಮಳೆಯ ಆರ್ಭಟಕ್ಕೆ ತಿರುನಲ್ವೇಲಿ ಜಿಲ್ಲೆ ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ. ಭಾರೀ ಮಳೆಯಿಂದಾಗಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಣ್ಣಾರ್ಪಟ್ಟೆ ಬ್ರಿಡ್ಜ್ ಬಳಿ ನೀರು ತುಂಬಿ ಹರಿತಾ ಇದೆ. ಇನ್ನು ತೂತುಕುಡಿ ಜಿಲ್ಲೆಯಲ್ಲೂ ಕೂಡ ಇದೇ ಪರಿಸ್ಥಿತಿ. ಕಳೆದ 24 ಗಂಟೆಯ ಅವಧಿಯಲ್ಲಿ 932 ಮಿಲಿಮೀಟರ್ ಅಂದರೆ 93 ಸೆಂಟಿಮೀಟರ್ ಮಳೆ. ತಿರುಚೆಂದೂರಲ್ಲಿ 679 ಮಿಲಿಮೀಟರ್ ಅಂದರೆ 67 ಸೆಂಟಿಮೀಟರ್ ಮಳೆಯಾಗಿದೆ. ಅಂದರೆ ನಾನು ಇದನ್ನು ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ 20 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬಂತು ಅಂತಂದರೆ ಅದು ರೆಡ್ ಅಲರ್ಟ್ ಅಂತ ಘೋಷಣೆಯಾಗುತ್ತೆ. ಅತ್ಯಂತ ಧಾರಾಕಾರ ಮಳೆ ಸುರಿಯುತ್ತೆ. ಆದರೆ ಇಲ್ಲಿ ಸುರಿದಂಥ ಮಳೆಯ ಪ್ರಮಾಣ 90 ಸೆಂಟಿಮೀಟರ್. 4 ಜಿಲ್ಲೆಗಳು ವ್ಯಾಪಕ ಧಾರಾಕಾರ ಮಳೆಗೆ ಸಾಕ್ಷಿಯಾಗ್ತಾ ಇದೆ. ಒಂದು ತೂತುಕುಡಿ, ಮತ್ತೊಂದು ತಿರುನಲ್ವೇಲಿ, ಮತ್ತೊಂದು ತೆನ್ಕಾಸಿ, ಮತ್ತೊಂದು ಕನ್ಯಾಕುಮಾರಿ. ಈ 4 ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗ್ತಾ ಇದೆ. ನೋಡ್ತಾ ಇದ್ದೀರಿ, ಹಳ್ಳ ಕೊಳ್ಳಗಳು ತುಂಬಿರೋದನ್ನು ಗಮನಿಸ್ತಾ ಇದ್ದೀರಿ. ರೆಡ್ ಅಲರ್ಟ್ ಅಂತಂದ್ರೆ 20 ಸೆಂಟಿಮೀಟರ್. ಇಲ್ಲಿ ಮಳೆ ಸುರಿತಾ ಇರೋದು 90 ಸೆಂಟಿಮೀಟರ್ನಷ್ಟು. ಕಳೆದ 24 ಗಂಟೆಯಲ್ಲಿ ಸುರಿದಂಥ ಮಳೆಯ ಪ್ರಮಾಣ 93 ಸೆಂಟಿಮೀಟರ್. ಲೆಕ್ಕ ಹಾಕಿ ಯಾವ ಪ್ರಮಾಣದಲ್ಲಿ ಮಳೆಯಾಗಿದೆ ಅನ್ನೋದನ್ನ ಇನ್ನು ನಾವು ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನಮ್ಮ ಬೆಂಗಳೂರಲ್ಲಿ ಒಮ್ಮೆ ಬಹಳ ದೊಡ್ಡ ಸಮಸ್ಯೆ ಆಯ್ತಲ್ಲ, ಬಹಳ ದೊಡ್ಡ ಮಳೆ ಬಂತು, ಸಮಸ್ಯೆ ಆಯಿತು. 12 ಸೆಂಟಿಮೀಟರ್ ಮಳೆಯಾಗಿದ್ದಿದ್ದು, ಅಂದರೆ 120 ಮಿಲಿಮೀಟರ್ ಮಳೆಯಾಗಿದ್ದಿದ್ದು. ಅಂಥದ್ರಲ್ಲಿ 930 ಮಿಲಿಮೀಟರ್ ಮಳೆಯಾಗತ್ತೆ ಅಂತಂದರೆ ಮಳೆ ಯಾವ ಪ್ರಮಾಣದಲ್ಲಾಗಿದೆ, ಅದರಿಂದ ಸೃಷ್ಟಿಯಾಗುವಂಥ ಅನಾಹುತಗಳೇನು ಅನ್ನೋದು ನಮಗೊಂದು ಅಂದಾಜು ಸಿಗುತ್ತೆ. ನೋಡ್ತಾ ಇದ್ದೀನಿ, 4 ಜಿಲ್ಲೆಗಳು ಧಾರಾಕಾರ ಮಳೆಗೆ ಸಾಕ್ಷಿಯಾಗ್ತಾ ಇದ್ದಾವೆ. ನಾನು ಆಗಲೇ ಹೇಳಿದೆ, ತೂತುಕುಡಿ ಅದರ ಜೊತೆಗೆ ಕನ್ಯಾಕುಮಾರಿ, ಈ 2 ಜಿಲ್ಲೆಗಳು ಕೂಡ ಸಮುದ್ರದ ಪಕ್ಕದಲ್ಲಿ ಇರುವಂಥ ಜಿಲ್ಲೆಗಳು ಅಥವಾ ಬಂದರು ಜಿಲ್ಲೆಗಳು ಅಂತ ಇದನ್ನು ಕರೀಬಹುದು. ಈ ಕಡೆ ತಿರುನಲ್ವೇಲಿ, ಮತ್ತೊಂದು ತೆನ್ಕಾಸಿ ಕೇರಳದ ಜೊತೆಗೆ ಗಡಿ ಹಂಚಿಕೊಂಡಿರುವಂಥ ಜಿಲ್ಲೆ. ಸೊ ಈ 4 ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಆ ಮಳೆಯ ತೀವ್ರತೆಗೆ ಅಥವಾ ಮಳೆಯ ರಭಸಕ್ಕೆ ಸಾಕ್ಷಿಯಾಗಿರೋದು, ಯಾವ ಪ್ರಮಾಣದಲ್ಲಿ ಮಳೆಯಾಗಿದೆ ಅನ್ನುವಂಥ ಒಂದು ಅಂದಾಜು ನಮಗೆ ಸಿಗ್ತಾ ಹೋಗ್ತಾ ಇದೆ. ನೋಡ್ತಾ ಇದ್ದೀರಿ, ಅಲ್ಲಿ ಅಗ್ನಿಶಾಮಕ ದಳದ ವಾಹನ, ಅಂದರೆ ಈ ವಿಪತ್ತು ನಿರ್ವಹಣೆಗಾಗಿ ಬಂದಿರುವಂಥ ವಾಹನ ಅಂತ ಅನ್ಸುತ್ತೆ. ಹೌದು, ವಿಪತ್ತು ನಿರ್ವಹಣೆಗಾಗಿ ಬಂದಿರುವಂಥ ವಾಹನವೇ ಅಲ್ಲಿ ಸಿಕ್ಕಾಕೊಂಡು ರಸ್ತೆ ಮಧ್ಯೆ ಸಿಕ್ಕಾಕೊಂಡಿದೆ. ನೋಡ್ತಾ ಇದ್ದೀರಿ. ಸೊ ತಿರುಚೆಂದೂರಲ್ಲಿ 679 ಮಿಲಿಮೀಟರ್ ಮಳೆ, ಭಾರೀ ಪ್ರಮಾಣದ ಮಳೆಗೆ ತಮಿಳುನಾಡು ತತ್ತರಿಸಿ ಹೋಗಿದೆ. 4 ಜಿಲ್ಲೆಗಳು, ಅದರಲ್ಲಿ 2 ಕರಾವಳಿಯ ಜಿಲ್ಲೆಗಳು ಸೇರಿ ಒಟ್ಟು 4 ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗಿದೆ. ಅದರ ಪರಿಣಾಮ ಏನೇನಾಗಿದೆ, ಅನಾಹುತಗಳು, ಸಮಸ್ಯೆಗಳು ಏನೇನಾಗಿದೆ ಅನ್ನೋದನ್ನು ನೋಡ್ತಾ ಇದ್ದೇವೆ. எப்படி கிடப்பாரு தண்ணி? பாருங்க தண்ணி எப்படி கிடக்குது. ஐயா, ಮೊನ್ನೆ ಸೈಕ್ಲೋನ್ ಎಫೆಕ್ಟ್ಗೆ ಮಹಾನಗರ ಚೆನ್ನೈ ಅಥವಾ ಅಲ್ಲಿನ ರಾಜಧಾನಿ ಚೆನ್ನೈಯಲ್ಲೊಂದಿಷ್ಟು ಸಮಸ್ಯೆಗಳು ಸೃಷ್ಟಿಯಾಗಿತ್ತು. ಈಗ ಈ ಕಡೆ ಕರಾವಳಿ ಜಿಲ್ಲೆಗಳ ಸರದಿ ತೂತುಕುಡಿ, ತಿರುನಲ್ವೇಲಿ, ತೆನ್ಕಾಸಿ ಮತ್ತು ಕನ್ಯಾಕುಮಾರಿ, ಈ 4 ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಾಗಿದೆ. ನಾವು ಕಳೆದ 24 ಗಂಟೆಗಳ ಅಂಕಿಅಂಶವನ್ನು ತೆಗೆದು ನೋಡಿದರೂ ಕೂಡ ಆ ಅಂಕಿಅಂಶ ಬಹಳ ಆಘಾತಕಾರಿ ಅಥವಾ ಅಚ್ಚರಿ ಎನ್ನುವಂಥ ಅಂಕಿಅಂಶ ನಮಗೆ ಸಿಗ್ತಾ ಇರೋದು. 900 ಮಿಲಿಮೀಟರ್ಗೂ ಹೆಚ್ಚು ಮಳೆಯಾಗಿರೋದು 24 ಗಂಟೆಯ ಅವಧಿಯಲ್ಲಿ. ಒಂದು ರೀತಿಯಲ್ಲಿ ಮೇಘಸ್ಫೋಟದ ರೀತಿಯ ಮಳೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಜನರನ್ನು NDRF ಮತ್ತು SDRF
ರಕ್ಷಣೆಯನ್ನು ಕೂಡ ಮಾಡ್ತಾ ಇದೆ, ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಅಂದರೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಜನ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಅವರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುವಂಥ ಕೆಲಸವೂ ಕೂಡ ಆಗ್ತಿದೆ. ಅದಕ್ಕೆ ಸಂಬಂಧಿಸಿದಂಥ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಅನೇಕ ಹಳ್ಳಿಗಳಿಗೆ ನೀರು ನುಗ್ಗಿದಂಥ ಪರಿಣಾಮ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ. 3 ದೃಶ್ಯಗಳು, ಒಂದು ಕನ್ಯಾಕುಮಾರಿ, ಒಂದು ತೆನ್ಗಾಸಿ, ಒಂದು ತಿರುನಲ್ವೇಲಿ. ಈ 3 ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ತೆನ್ಕಾಸಿ, ತಿರುನಲ್ವೇಲಿ ಮತ್ತು ಕನ್ಯಾಕುಮಾರಿಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಯಾವ ಪ್ರಮಾಣದಲ್ಲಿ ಮಳೆಯಾಗಿದೆ ಅನ್ನೋದು ಈ ದೃಶ್ಯಗಳನ್ನು ನೋಡ್ತಾ ಹೋದರೆ ಗೊತ್ತಾಗ್ತಾ ಹೋಗುತ್ತೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿರೋದು, ಮನೆಗಳಿಗೆ ನೀರು ನುಗ್ಗಿರೋದು, ಜನ ಒದ್ದಾಡ್ತಾ ಇರೋದು, ಇದೆಲ್ಲವೂ ಕೂಡ ಈ ದೃಶ್ಯಗಳಲ್ಲಿ ಕಾಣಿಸ್ತಾ ಇದೆ. ಅಲ್ಲಿ ರಸ್ತೆಯ ಮೇಲೆ ನೀರು ನಿಂತಿದೆ, ರೈಲ್ವೆ ಹಳಿಗಳಿಗೆ ಡ್ಯಾಮೇಜ್ ಆಗಿದೆ, ಸಮಸ್ಯೆ ಆಗಿದೆ. ಇನ್ನು ಕೃಷಿ ಭೂಮಿ ಜಲಾವೃತವಾಗಿರೋದನ್ನು ಕೂಡ ನೀವು ಗಮನಿಸಬಹುದು. ದೊಡ್ಡ ಪ್ರಮಾಣದಲ್ಲಿ ನಷ್ಟವೂ ಕೂಡ ಆಗಿದೆ. ಸದ್ಯ ಈ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೆ ಒದ್ದಾಡುವಂಥ ಸ್ಥಿತಿ ಇದೆ. ಯಾಕಂತಂದರೆ 20 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬಂದರೆ ಅದನ್ನು ರೆಡ್ ಅಲರ್ಟ್ ಯಾವಾಗ ಅಂತಂದರೆ 20 ಸೆಂಟಿಮೀಟರ್ಗಿಂತ ಅಥವಾ 200 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಬಂದರೆ ರೆಡ್ ಅಲರ್ಟ್ ಯಾಕೆ ಘೋಷಿಸ್ತಾರೆ ಅಂತಂದರೆ ಟೇಕ್ ಆ್ಯಕ್ಷನ್ ಅಂತಂದರೆ ಕಾರ್ಯಾಚರಣೆ ಮಾಡಿ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ರವಾನಿಸಿ ಅಂತ. ಬಟ್ 900 ಮಿಲಿಮೀಟರ್ನಷ್ಟು ಮಳೆ ಬಂದಿದೆ ಅಂತಂದರೆ ಸೊ ಇಲ್ಲಿ ಯಾವ ರೀತಿ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸೋದು ಅನ್ನೋದು ಕೂಡ ಬಹಳ ಸವಾಲಿನ ಕೆಲಸ. ನೋಡ್ತಾ ಇದ್ದೀರಿ, ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಮೂವ್ ಮಾಡಲಾಗ್ತಾ ಇರುವಂಥ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.